ಹಲೋ ಪ್ರೀತಿ ವಿದ್ಯಾರ್ಥಿಗಳೇ, ಲಾಸ್ಟ್ 2 days ಇಂದ ನಾನು ವಿಡಿಯೋ ಮಾಡಕ್ಕಾಗಿಲ್ಲ. ರೀಸನ್ ಇಷ್ಟೇ. ಸೊ ನಮ್ಮ ಕಂಪ್ನಿ ಲಿಸ್ಟಿಂಗ್ ಆಗಿದೆ ಎಲ್ಲಿ ವೇಟಿವ್ ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ. ಸೊ ಅಲ್ಲಿ ಲಿಸ್ಟಿಂಗ್ ಆದ್ಮೇಲೆ ಸೊ ತುಂಬಾ ವರ್ಕ್ ಆಯ್ತು ನಮ್ಗೆ. ಯಾಕಂದ್ರೆ ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಸೊ ಅಪ್ಲೈ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಾನು ಫ್ರೀ ಇಂಟರ್ನ್ಶಿಪ್ ಜೊತೆಗೆ ಸೊ ಅವ್ರಿಗೆ ಏನು ಇಂಟರ್ನ್ಶಿಪ್ ಕಲಿಸ್ತೀನಿ, ಅದ್ರ ಜೊತೆಗೆ ಪ್ಲೇಸ್ಮೆಂಟ್ ಕೂಡ ಇಲ್ಲಿಂದನೇ ನಮ್ಮ ಕೋರ್ಸ್ ಕಲ್ತ್ಮೇಲೆ ಇಲ್ಲಿಂದನೇ ಜಾಬ್ಗೆ ಅವರು ಸೊ ಹೋಗೋ ತರ ರೆಡಿ ಮಾಡ್ಬೇಕು ಅನ್ನೋ ರೀಸನ್ ಇಂದಾನೆ ಸೊ ಕೆಲವೊಂದು ಕಂಪ್ನಿ ಜೊತೆಗೆ ಟೈ ಅಪ್ ಆಗಕ್ ಹೋಗಿದ್ದೆ. ಸೊ ಟೈ ಅಪ್ ಆಗಿದ್ದೀನಿ ಕೂಡ. ಸೊ ಯಾರೆಲ್ಲ ನಮ್ಮ ಕಂಪ್ನಿ ಮಾಡ್ಕೋತಾರೆ ಸೊ ಅಂತ ಸ್ಟೂಡೆಂಟ್ಸ್ ಗೆ ನಾವು 4 months ಇಂಟರ್ನ್ಶಿಪ್ ಮಾಡಿ ಅದ್ರ ಜೊತೆಗೆ ಸೊ ಅವ್ರಿಗೆ ಸೊ ಆಫರ್ ಲೆಟರ್ ಜೊತೆಗೆ ಸೊ ನಮ್ಮ ಕಂಪ್ನಿ ಆಫರ್ ಲೆಟರ್ ಇಂಟರ್ನ್ಶಿಪ್ ಮಾಡ್ಕೊಂಡು ಆಫರ್ ಲೆಟರ್ ಕೊಡ್ತೀವಿ, ಮತ್ತೆ ಫೈನಲ್ ಸರ್ಟಿಫಿಕೇಟ್ ಕೊಡ್ತೀವಿ. ಅದ್ರ ಜೊತೆಗೆ ಕಂಪ್ನಿ ಸೊ ಅವರು ಪ್ಲೇಸ್ಮೆಂಟ್ ಆಗಿರೋ ಕಂಪ್ನಿ ಜೊತೆಗೂ ಕೂಡ ನಾವು ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಇದನ್ನ ಮಾಡ್ತೀವಿ. ಸೊ ಆತರ ಟೈಪ್ ಆಗೋದಕ್ಕೋಸ್ಕರ ಇಷ್ಟು ವರ್ಕ್ ಇರೋದ್ರಿಂದ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಈಗ ಅದನ್ನ ಹೇಳಿದೀನಿ. ಸೊ ಇನ್ನು ಯಾರೆಲ್ಲ ನಮ್ಮ ಕಂಪ್ನಿ ಜೊತೆಗೆ ಇಂಟರ್ನ್ಶಿಪ್ ಮಾಡ್ಕೋಬೇಕಂತ ಇಂಟ್ರೆಸ್ಟ್ ಇದೆ ಸ್ಟೂಡೆಂಟ್ಸ್, ಸೊ ಪ್ಲೀಸ್ ಆಲ್ರೆಡಿ ಲೈವ್ ಅಲ್ಲಿ ಇದೆ. ಸೊ ಆಲ್ರೆಡಿ ಒಂದು 58 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಅಪ್ಲೈ ಮಾಡಿದ್ರೆ. ಸೊ ನಾವು ಅವ್ರಿಗೆಲ್ಲ ಕಾಲ್ ಮಾಡಿ ಕೆಲವಡೆ ಆಲ್ರೆಡಿ ಆಪ್ಷನ್ ಆಗಿ ಇಟ್ಕೊಂಡು ಸೆಕೆಂಡ್ ಇಂಟರ್ನ್ಶಿಪ್ ತರ ಮಾಡ್ತಾ ಇದ್ರೆ. ಸೊ ಆ ತರ ಹೋದವ್ರಿಗೆ ನಾವು ಎನೇಬಲೇ ಮಾಡ್ತಿಲ್ಲ. ಸೊ ಅವ್ರಿಗೆಲ್ಲ ರಿಜೆಕ್ಟ್ ಮಾಡಿ ಬಿಟ್ಟಿದೀವಿ. ಸೊ ನಾನು ತೋರ್ಸಕ್ ಹೋಗಲ್ಲ ಎಸ್ ಎ ಕಂಪ್ನಿ ಓನರ್ ಆಗಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಆಫ್ ಇಂಟರ್ನ್ಶಿಪ್ ಮಾಡ್ಕೋಬೇಕು, ಮತ್ತೆ ಆ ಇಂಟರ್ನ್ಶಿಪ್ ಮುಗಿದ್ಮೇಲೆ ಯಾವ್ದೇ ತರದ ಪ್ರಾಬ್ಲಮ್ ಆಗದೆ ಸೊ ಸ್ಟ್ರಗಲ್ ಪಡದೆ, ಅಂದ್ರೆ ಲೈಕ್ ಸೊ ಕರಿಯರ್ ಬಿಲ್ಡ್ ಮಾಡದೆ ಸ್ಟ್ರಗಲ್ ಏನೋ ಓದ್ಬೇಕು ಅಥವಾ ಇನ್ನೇನೋ ಅಂತ ಇರೋರು ಮಾತ್ರನೇ ಸೊ ಜಸ್ಟ್ ಇಂಟರ್ನ್ಶಿಪ್ ಅಂತ ತಗೊಳ್ಳಿ. ಇಲ್ಲ ನಮ್ಮ ಇಂಟರ್ನ್ಶಿಪ್ ಮುಗಿದ್ಮೇಲೆ ಜಾಬ್ಗೆ ಹೋಗ್ಬೇಕು ಅನ್ನೋರು ಮಾತ್ರ ಇದ್ರೆ ಸೊ ನಮ್ಮ ಕಂಪ್ನಿಗೆ ಇಂಟರ್ನ್ಶಿಪ್ ಆಗಿ ಅಪ್ಲೈ ಮಾಡಿ. ಸೊ ನಾವು ನಿಮ್ಗೆ 4 months ಅಲ್ಲಿ ವಿತಿನ್ 4 months ಇಂಟರ್ನ್ಶಿಪ್ ಮಾಡ್ಕೋ ಇದ್ರಲ್ಲೇನೆ ನಿಮ್ಗೆ ನಮ್ಮ ಇಂಟರ್ನ್ಶಿಪ್ ಅಲ್ಲಿ ಸೊ ಕೆಲವೊಂದು ಕಂಪ್ನಿ ಒಂದು 20-25 ಕಂಪ್ನಿ ಟೈ ಅಪ್ ಆಗಿದಾವೆ. ಸೊ ಎಲ್ಲಾ ಕಂಪ್ನಿಗೆ ಯಾವ್ದು ಬೇಕು ಇಂಟ್ರೆಸ್ಟ್ ಅಂತ ಕಂಪ್ನಿಗೆ ನಾವು ಸೊ ನಿಮ್ಗೆ ಸೊ ಇಂಟರ್ವ್ಯೂ ಮಾಡಿಸಿ ಸೊ ಅಪ್ ಟು ಅವರು ನಿಮ್ಗೆ ಪ್ಯಾಕೇಜ್ ಸ್ಯಾಟಿಸ್ಫೈ ಆಗೋವರೆಗೂ ಸೊ ನಾವು ಜೊತೆ ಇದು ಸಪೋರ್ಟ್ ಮಾಡಿ ಸೊ ಆಮೇಲೆ ನಿಮ್ಗೆ ಆ ಕಂಪ್ನಿಗೆ ಸೊ ವರ್ಕ್ ಮಾಡಕ್ ಕಳಿಸ್ತೀವಿ. ಅದು ನಮ್ಮ ಇಂಟರ್ನ್ಶಿಪ್ ಮುಗಿದ್ಮೇಲೆ ವಿಟಿ ಇಂಟರ್ನ್ಶಿಪ್ ಮುಗಿದ್ಮೇಲೆ ಆ ಕಂಪ್ನಿ ಕಳ್ಸೋದು. ಆ ತರ ನಾವೀಗ ಡೀಲ್ ಮಾಡ್ಕೊಂಡು ಸೊ ಬೇರೆ ಕಂಪ್ನಿ ಜೊತೆ ಇದೀವಿ. ಈಗ ಯಾರು ಇಂಟ್ರೆಸ್ಟ್ ಇದೆ ಅಂತ ಸ್ಟೂಡೆಂಟ್ಸ್ ನಮ್ಗೆ ಅಪ್ಲೈ ಮಾಡಬಹುದು. ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನ ಇಲ್ಲಿ ಕಂಪ್ನಿಗೆ ಇಂಟರ್ವ್ಯೂ ಬರ್ತಾರಲ್ಲ ಅವಾಗ ಹೋಗ್ತೀವಿ. ಸೊ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ಪ್ಲೀಸ್ ನಮ್ಮ ಕಂಪ್ನಿಗೆ ಅಪ್ಲೈ ಮಾಡಿ. ಹೇಗೆ ಅಪ್ಲೈ ಮಾಡೋದು ಅಂತ ಯಾವತ್ತು ನಿಮ್ಗೆ ಗೊತ್ತಿರುತ್ತೆ, ಬಟ್ ತುಂಬಾ ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ. ಕಂಪ್ನಿ ಲಿಸ್ಟಿಂಗ್ ಆಗಿದೆ ಅಂತ ಮೆಸೇಜ್ ಮಾಡ್ತಾನೆ ಇದ್ರು. ಸೊ ಎಸ್ ಸರ್, ಲಿಸ್ಟಿಂಗ್ ಆಗಿದೆ. ಸೊ ಜಸ್ಟ್ ಕಂಪ್ನಿ ನೇಮ್ ನ ನೀವು ಸರ್ಚ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಲ್ಲ ವಿಟಿಯೋ ಪ್ಲಾಟ್ಫಾರ್ಮ್ ಹೋಗೋದು. ಸೊ ಹೇಗಿರುತ್ತೆ ವಿಟಿಯೋ ಪ್ಲಾಟ್ಫಾರ್ಮ್, ಇಲ್ಲಿ ಕಂಪ್ನಿ ಅಂತ ಇದೆಯಲ್ಲ ಸೊ ನೋಡಿ ಕಂಪನೀಸ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನೋಡಿ, ಇಲ್ಲಿ ಸರ್ಚ್ ಕ್ರಿಯೇಟರ್ಸ್. ಓಕೆನಾ, ಜಸ್ಟ್ ಇದೇನ್ ಟೈಪ್ ಮಾಡಿ ಸಾಕು, ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ. ಸರ್ಚ್ ಕ್ರಿಯೇಟರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇರೋದು. ಬಟ್ ನೀವು ಬೇಗ ಫೈಂಡ್ ಔಟ್ ಆಗ್ಬೇಕಂದ್ರೆ ಇಲ್ಲಿ ಸರ್ಚ್ ಬರಲ್ಲೇ ಸರ್ಚ್ ಕ್ರಿಯೇಟರ್ ಅಂತ ಫೈಂಡ್ ಔಟ್ ಮಾಡಿ. ಸೊ ಸರ್ಚ್ ಮಾಡ್ಬಿಟ್ಟು ಇಲ್ಲಿ ಸರ್ಚ್ ಐಕನ್ ಇದೆಯಲ್ಲ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಲಿಂಕ್ ಅಲ್ಲೇ ನಿಮ್ಗೆ ನಮ್ಮ ಇದು ಕಂಪ್ನಿ ಫುಲ್ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ ನೋಡಿ. ಸರ್ಚ್ ಕ್ರಿಯೇಟರ್ ಪ್ರೈವೇಟ್ ಲಿಮಿಟೆಡ್ ತುಮಕೂರು. ಸೊ 1 ಆಕ್ಟಿವ್ ಇಂಟರ್ನ್ಶಿಪ್ ಅಂತ ಇದೆಯಲ್ಲ ಸೊ ಇದ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಮ್ದು ಡಿಸ್ಕ್ರಿಪ್ಷನ್ ಏನೇನಿದೆಯಲ್ಲ ಡಿಸ್ಕ್ರಿಪ್ಷನ್ ಎಲ್ಲಾ ಕೂಡ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಮತ್ತೆ ಅವೈಲೇಬಲ್ ಇಂಟರ್ನ್ಶಿಪ್ ಅಂತ ಇದೆಯಲ್ಲ ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಏನಿದೆ ಇಂಟರ್ನ್ಶಿಪ್ ಡಿಜಿಟಲ್ ಕ್ರಿಯೇಟರ್ ಇಂಟರ್ನ್ಶಿಪ್. ಸೊ ಇಲ್ಲೇ ನೀವು ನೋಡಿ. ಸೊ ಫಸ್ಟ್ ಆನ್ ಸೈಟ್ ಅಂದ್ರೆ ಆಫ್ಲೈನ್, ನೀವು ಇಲ್ಲೇ ಬಂದು ಆಫ್ಲೈನ್ ಅಲ್ಲೇ ಮಾಡ್ಕೋಬೇಕು ಇಂಟರ್ನ್ಶಿಪ್ ನ. ಅದು ಬಿಟ್ಬಿಟ್ಟು ಸೊ ಆನ್ಲೈನ್ ತಂದು ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡೋದಲ್ಲ. ಆನ್ಲೈನ್ ಅಲ್ವೇ ಅಲ್ಲ, ಅದು ಆಫ್ಲೈನ್ 4 months ಇಲ್ಲೇ ನೀವು ಮಾಡ್ಕೋಬೇಕು. ಯಾರು ಕ್ಯಾಂಡಿಡೇಟ್ ಇದು ಮಾಡಿದ್ರೆ ಅಂತವ್ರಿಗೆ ಮಾತ್ರ ನಾವು ಆಫರ್ ಲೆಟರ್ ನ ಕೊಡೋದು, ಮತ್ತೆ ಲಾಸ್ಟ್ ಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡೋದು ಅಂತ ಸ್ಟೂಡೆಂಟ್ಸ್ ಗೆ ಮಾತ್ರನೇ. ಸೊ ಇಲ್ಲ ನಾವು ಹೇಗೋ ಮಾಡ್ಕೋತೀವಿ, ಆಫರ್ ರಿಲೀಸ್ ಆಗಿದೆ ಅವ್ರಿಗೆ ನಾವು ಆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡೋದಿಲ್ಲ, ಆಫರ್ ಲೆಟರ್ ಕೂಡ ಕೊಡೋದಿಲ್ಲ. ಓಕೆನಾ. ಸೊ ಅದು ಗೈಡ್ಲೈನ್ಸ್ ಇರೋದೇ ವಿಟಿಯು ಕಂಪ್ನಿ ಓನರ್ಸ್ ಗೈಡ್ಲೈನ್ಸ್ ಕೊಟ್ಟದೆ ಹೀಗೆ. ನಿಮ್ಗೆ ಒಂದು ಕಂಪ್ನಿ ಓನರ್ಸ್ 15-20 ಪೇಜಸ್ ಇರೋ ಅಷ್ಟು ಗೈಡ್ಲೈನ್ಸ್ ನ ಕಳಿಸಿದ್ರೆ. ಬಟ್ ನಾನು ಸಿಂಪಲ್ ಆಗಿ ಹೇಳಿದೀನಿ. ಓಕೆನಾ. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ನೀವು ಯಾರ್ಯಾರು 2-3 ಇಂಟರ್ನ್ಶಿಪ್ ಮಾಡ್ಕೋಬೇಕು ಅಂತಿದ್ದೀರಾ ಸೊ ಪ್ರಾಪರ್ ಆಗಿ ನೀವು ಮಾಡ್ಕೊಂಡು ಲಾಸ್ಟ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ನ ನಿಮ್ ಕಾಲೇಜ್ ಕೊಡ್ಬೇಕು, ಅದ್ ನೆನಪಿರ್ಲಿ. ಸೊ ಇಂಟರ್ನ್ಶಿಪ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಎಷ್ಟೇ ಆದ್ರೂ
ಲಾಸ್ಟ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಮಾಡ್ಕೊಂಡಾದ್ಮೇಲೆ ಕಂಪ್ನಿ ಆಫರ್ ಏನ್ ಕೊಡುತ್ತೆ, ಸಾರಿ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಏನ್ ಕೊಡುತ್ತೆ ಅದು ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ಅದನ್ನ ನೆನಪಿಲ್ ಇಟ್ಕೊಂಡಿರಿ, ಅದನ್ನ ನಿಮ್ ಕಾಲೇಜಿಗೆ ಕೊಡಬೇಕು. ಸೊ ಅದನ್ನ ಯೋಚನೆ ಮಾಡಿ ನೀವು ಮಾಡ್ಕೊಳ್ಳಿ. ಒಂದೇ ಇಂಟರ್ನ್ಶಿಪ್ ನ ಪ್ರಾಪರ್ ಆಗಿ ಮಾಡ್ಕೊಳ್ಳಿ, ಆ ಸರ್ಟಿಫಿಕೇಟ್ ಇಸ್ಕೊಂಡು ಮಾಡಿ. ಸೊ ಇಲ್ಲಾಂದ್ರೆ ಕಂಪ್ನಿ ಕಡೆಯಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅದು ನೆನಪಲ್ಲಿ ಇಟ್ಕೊಂಡ್ರಿ. ಸೊ ಯಾರೆಲ್ಲ ಡಿಸೈರ್ ಸ್ಟೂಡೆಂಟ್ಸ್ ಇದ್ರ, ಸೊ ಈ ತರ ಒಂದೇ ಮಾಡ್ಕೋಬೇಕು, ಸೊ ಇದೇ ಸರ್ಟಿಫಿಕೇಟ್ ನ ತಗೋಬೇಕು ಅಂತ ಇದ್ರ ಅಂತವ್ರು ಮಾತ್ರನೇ ನಮ್ಮ ಇಂಟರ್ನ್ಶಿಪ್ ಅಪ್ಲೈ ಮಾಡಿ. ಅಂತವ್ರಿಗೆ ಮಾತ್ರ ನಾವು ಪ್ರೊವೈಡ್ ಮಾಡ್ತಾ ಇರೋದು ಆಫ್ಲೈನ್. ಸೊ ತುಮಕೂರಲ್ಲಿ ಇರುತ್ತೆ, 4 months ಇಲ್ಲೇ ನೀವು ಮಾಡ್ಕೋದಾಗಿರುತ್ತೆ. ಅಂತವ್ರ ಮಾತ್ರ ಇಲ್ಲಿ ನೀವು ಅಪ್ಲೈ ಮಾಡೋದಿರುತ್ತೆ. ಓಕೆ, ನಮ್ಗೆ ಇನ್ ಮಿಕ್ಕಿದೆಲ್ಲ ಗೊತ್ತಲ್ಲ, ಸೊ ಅಪ್ಲೈ ನ ಒಂದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೊ ಡೀಟೇಲ್ ಎಲ್ಲ ಕೂಡ ನೀವು ಮೆಸೇಜ್ ಮಾಡಿ ನಮ್ಗೆ ಇದನ್ನ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ವರ್ಕ್ ಮಾಡೋದನ್ನ ಕರೆಕ್ಟ್ ಆಗಿ ವರ್ಕ್ ಮಾಡೋ ಆನ್ ಸೈಟ್ ಆಫ್ಲೈನ್ ಅಂತ ಇಲ್ಲೇ ತೋರಿಸ್ತೆ, ಇದು ನೋಡ್ಕೊಂಡು ಕ್ಲೀನ್ ಆಗಿ ಅಪ್ಲೈ ಮಾಡಿ. ಓಕೆನಾ? ಸೊ ಈ ತರ ನಮ್ಮ ಕಂಪ್ನಿಗೆ ಅಪ್ಲೈ ಮಾಡೋದಾಗಿರುತ್ತೆ. ಏನಾದ್ರು ಡೌಟ್ ಇತ್ತು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.